ಹಲೋ ರೀ ಡಾಕ್ಟರ್, ಹೇಳ್ತಮ್ಮ. ನಮ್ಮ ಕೋಳಿಗೆ ಭಾಳ ಆರಾಮ್ ತಪ್ಪೈತ್ರಿ. ನಾ ಲೊಕೇಶನ್ ಕಳಿಸ್ತೀನಿ, ಬರ್ರಿ. ಎಲ್ಲೋ ನಮ್ ಕರ್ದವ್ನ ಎಲ್ಲಿ ಕಾಣಲಾಗಿಲ್ಲ. ಫೋನ್ ಹಚ್ಚಿದ ಇಲ್ಲೇ ಬಾ ಅಂತ ಮತ್ತೆ ಸೂಜಿ ತಂದಿಲ್ಲ. ತಂದಿಲ್ರಿ. ಈ ಸೂಜಿ ಅಲ್ಲ, ಈ ಸೂಜಿ ಮುಕ್ಕಳಾಗ ಇಟ್ಕೋ. ಇಂಜೆಕ್ಷನ್ ಹೇಳಿದ್ದಾನ. ಇಂಜೆಕ್ಷನ್ ತೊಗೊಂಬರ್ತೀನಿ ಗಾಡಿ ಅದು. ಈ ಬಂದ್ರೇನ್ರಿ? ಲೇಟ್ ಆಯ್ತೇನ್ರಿ ಸ್ವಲ್ಪ? ತೊಳ್ಕೊಂಡಿಲ್ಲ. ಹಾ ರೀ. ಇಂಜೆಕ್ಷನ್ ಮಾಡೋಕಿಲ್ಲ. ನೋಡ್ರಿ ಎದಕ್ಕೆ ಕರ್ಸಿವ ನಮ್ಮನ್ನ? ನಮ್ಮ ಕೋಳಿ ಭಾಳ ಆರಾಮ್ ತಪ್ಪೈತ್ರಿ. ಭಾಳ ದಿನ ಆಯ್ತೇನ? ಹ್ಞೂ ರೀ, ಒಂದು 4 ದಿನ ಆಯ್ತು ರೀ. ಊಟ ಮಾಡೀನಿ ನಾ. ನೀ ಅಲ್ಲ ಕೋಳಿ ಕೋಳಿನ ಮಾಡಿ. ಭಾಳ ಜ್ವರ ಬಂದಿರ್ಬೇಕು. ಹ್ಞೂ ರೀ, ಭಾಳ ಬಂದವ್ರಿ ಜ್ವರ. ಬಾ ನೋಡ್ರಿ, ಭಾಳ ಎಷ್ಟು ಕೋಳಿ? ಕೋಳಿ ಒಂದು 3,000 ಅದಾರ ಸರ್. ಹಾಂ ಸರ್. ಅಲ್ಲೋ ಇಂಥವೆಲ್ಲ ಗಲೀಜ್ ನೀನು ಹಾಕ ಕೊಡಬಾರ್ದು ಹಿಂಗ. ಹಾಂ ಸರ, ಕೋಳಿ ತಿತ್ತವ್ರಿ, ಅವಾಗ ಹೇಳ್ಬೇಡ ಅನ್ನಕತ್ತೇನ್ರಿ ಸರ? ಹೇಳ್ಬೇಡ ಅನ್ನಕತ್ತಿಲ್ಲ ಒಪ್ಪಿ ನಾನು. ಇಂಥವೆಲ್ಲ ಗಲೀಜ್ ಆಗ್ಯದ. ಸ್ವಚ್ಛ ಮಾಡಿಸಿರ ಆರಾಮ ಇರ್ತಾವ. ಹೆಲ್ತ್ ಇರ್ಬೇಕು, ಸ್ವಚ್ಛ ಇರ್ಬೇಕಂತ ಮಾಡಿಸ್ತೀನಿ ಸರ್. ನೋಡ್ರಿ ಸರ್, ಇಂಜೆಕ್ಷನ್ ಮಾಡಿ. ಏ ಸರ್ ಬರ್ರಿ, ಮಾಡಿಸ್ತೀನಿ ಬರ್ರಿ. ನಾಳೆ ಮಾಡಿಸ್ತೀನಿ ಬರ್ರಿ, ನಾ ಕ್ಲೀನ್ ಎಲ್ಲ. ನೋಡ್ರಿ ನಮ್ದೊಂದು ಕರಿ ಹೊಂದಿತ್ತು. ಕೋಳಿಗೆ ಹಾರಕ್ ಹೋಯ್ತೆ ನಿಮ್ದ್ರಿ ಸರ? ಹಿಂಗೆ ಗೊತ್ತಾಗಲ್ವಾ? ಸಾಮಾನು ತರ್ತೀನಿ. ಅದೇ ಸಾಲಿ ನಾಯಿ ಕಡಿತಾರಪ್ಪ. ಇಲ್ಲಿ ಕಡೆಯಲ್ಲ ಸರ್. ಅಯ್ಯೋ ದೇವರೇ ನೀನು. ಹಸಿ ಮಕ್ಕಳು ಹಿಂದೆ ಬಿದ್ದಾರ, ಯಾಕ ಏನ್ ಮಾಡ್ಲಾ? ಏನು ಮರ ಕೋಳಿ ಸಿಗೋದಿಲ್ಲ ಅಂತ ಹೆಂಗ್ ಇಂಜೆಕ್ಷನ್ ಮಾಡಕೋ ಮಕ್ಕಳಿಗೆ? ಸಿಗ್ತಾವ್ರಿ ಸರ್, ಹಿಡಿಬೇಕ್ರಿ ಅವು. ಹಿಡಿಬೇಕ ನಾವು? ಹಾಂ ರೀ, ಹಿಡಿಬೇಕ್ರಿ. ಎಷ್ಟು ವರ್ಷದಿಂದ ಕೋಳಿ ಇವು? ಇವು ಒಂದು 8 ತಿಂಗಳು ಅದಾವ್ರಿ ಸರ್. 8 ತಿಂಗಳು? ಹಾಂ ರೀ. ಹಿಂಗೆ ಯಾಕೆ ನೋವು ಐತಿ? ಎಲ್ಲ ಕೂದುದ್ರೆ ಅವಲ್ಲ. ಇವು ವಯಸ್ಸಾಗ್ಯಾರ ಸ್ವಲ್ಪ. ಹೋಗಿ ಇಂಜೆಕ್ಷನ್ ಮಾಡ್ಕೊಂಡ್ಬರ್ಬೇಕಲ್ಲ, ಹೇರ್ ಟ್ರಾನ್ಸ್ಫರ್ ಮಾಡ್ಕೊಬೇಕಿಲ್ಲ. ಹೋಗಿ ನಾಳೆ ಮಾಡಿಸ್ತೀನಿ. ಹಾಂ ನಾಳೆ ಕರ್ಕೊಂಡು ಹೋಗ್ತೀನಿ. ಹೊಸು ಕರ್ಕೊಂಡು ಹೇರ್ ಟ್ರಾನ್ಸ್ಫರ್ ಮಾಡ್ಸ್ಕೊಂಡ್ ಬರ್ತೀನಿ. ತತ್ತಿ ಬಾರಿ ಅದಾವಲ್ಲ ಇವು? ಹಾಂ ರೀ ಸರ್. ಹಾಂ ರೀ. ಚಲೋ ಅದ ಹೇಳು. ಹಾಂ ರೀ ಸರ್, ಮನಗಂಡ ಅದಾರ. ಹಾಂ ರೀ. ಹಾಂ ರೀ, ಚಲೋ ಅದಾರ ತತ್ತಿ. ಹಾಂ ರೀ ಸರ, ಭಾಳ. ಹಾಂ ರೀ, ಕೋಳಿ ಇಡ್ತಾವ್ರಿ ಸರ್ ತತ್ತಿ. ಹಾಂ ರೀ ಸರ್. ಯಾವ ಕಡೆ ಹೋದ ನೋಡ್ರಿ ಸರ ನಿಮ್ಮ ಸರ್? ನೀವು ಬೈದ್ರಲ್ರಿ ಮತ್ತೆ ನನಗೆ? ಬೈದೆ ಸೂಜಿ ತಂದಿದ್ದಕ್ಕ. ಅಲ್ಲೋಪಿ ಇಂಜೆಕ್ಷನ್ ಮಾಡಕ ಇಂಜೆಕ್ಷನ್ ತುಗಿ ಅಂದ್ರೆ ನೀ ಹೊಲಿ ಚೂಜಿ ತಗದ್ರ ಸಿಟ್ಟು ಬರಂಗಿಲ್ಲ. ಮತ್ತೆ ನೀವೇ ಹೇಳಿದ್ರಲ್ಲ, ನಿಮ್ಮ ಹೆಂಡತಿ ಬ್ಲೌಸ್ ಹರಿದಿತ್ತು, ಅದಕ್ಕೆ ತೊಗೊಂಬ ಅಂತ ಹೇಳಿದ್ರಿ. ಮತ್ತೆ ಅದಕ್ಕೆ ತಂದು ನೆನಪಾರಿ ಇಲ್ಲಿ ಇಟ್ಕೊಂಡಿದ್ದೆ ನಾ. ಈಗ ಅದಕ್ಕೆ ಕೇಳಿದ್ರೆ ಅದು ಕೊಟ್ಟೆ. ಬಾಬಾ ಇಂಜೆಕ್ಷನ್ ಟೈಮ್ ಹಾಕದ ನಡಿ ನಡಿ. ನೀವು ಹಿಡಿತ ನಾ ಕೋಳಿ ಮುಕ್ಳಿ ನಾ ಹಾಕಿಸ್ಲೆ ಅವಮರಲೆ ಮತ್ತೆ ಬಯರ್ ಸೆಟ್ ಮಾಡ್ಕೋತಿ. ತೋರ್ಸ್ಬಾ ಕಾಲಿಗೆ. ನಿನ್ನ ಕಾಲಲ್ಲ ಕೋಳಿದು? ಎಗ್ಸಲ್ರಿ ಡಾಕ್ಟ್ರ್. ಮುಕ್ಳಿಗೆ ಎಗ್ಸಲ್ರಿ. ಯಾಕೆ ಏನಾಯ್ತು? ಒದಿತಾವ್ರಿ ಇವು. ಆದ್ರೆ ನಿನಗೆ ಪರಕ್ ಬರ್ತದೆ. ಹಿಡಿ ಅಲ್ಲೇ ನಡ್ಕೊಂಬ ಬಿಡ್ರಿ ಸರ್, ನಮ್ಮ ಮನುಷ್ಯರು ಹಿಡಿ ನಡ್ಕೊಂಬ.
ಏನು ಇಂಜೆಕ್ಷನ್ ಮಾಡಲ್ಲ ಇಂಜೆಕ್ಷನ್ ಮಾಡಲ್ಲ ಅದು ಮಕ್ಕಳು ತೊಳ್ಕೊಂಬೋಗು ಏನು ಮಾಡಲೇ ನನ್ನ ಮಕ್ಕಳ ಮುಖದ ತೊಳೆದಿಲ್ಲ ನಾನು ನಿನ್ನ ಕೊಳೆದ ತೊಳೆದ್ರೆ ಮಾಡಂಗಿಲ್ಲ ಸರ್ ನಿಮ್ಮ ಮಕ್ಕಳಿಗೆ ಇದು ಬೇಕೇನಾಗದು ಮಗ ಮಗ ನಗರಿಂದ ಐತಿ ಅದಕ್ಕೆ ನಿನಗೆ ಮಾಡ್ತೀನಿ ಹೇಳ್ತೀನಿ ಇಲ್ಲ ಸರ್ ಏ ಮಾಡಲ್ಲ ಬಾ ಕೇಳ್ಕೊಳತ್ತಾರ ಮಾಡ್ರಿ ಕೋಳಿ ನನ್ನ ಮ್ಯಾಗೆ ಹೇಚಲ್ಲ ನೀ ಏನು ಬಿಡಂಗಿಲ್ಲ ಮಾಡ್ತೀನಿ ನೀ ಹೋಗು ಊಟದ ವ್ಯವಸ್ಥೆ ಮಾಡೋಗು ನಾವೆಲ್ಲ ಇಂಜೆಕ್ಷನ್ ಮಾಡಿ ಬರ್ತೀವಿ ಹೋಗು ಸರ್ ಟವಲ್ ಕೊಡ್ತಾರಂತ ತರೋ ಗಲೀಜ್ ನನ್ನ ಮಗ ಸರ್ ಎರಡು ಥರ ಮಾಡಿದ್ರಿ ಅದೇ ಸಾಲಿ ಸರ ಹೊರಗೆ ಹಾಕಿರಲ್ಲ ಇವನ ಗರಂ ಮಸಾಲ ಮಾಡ್ಕೊಂಡು ಹೊಡಿ ನಮ್ಗೆ ಹೇಳ್ತದೆ ಮಗೊಂದು ಗರಮ ನಡಿ ಹೋಗಿ ಹೋಗಿ ಮತ್ತೆ ಇಂಥ ಬೆಳಕಿರುವ ನಾಯಕ ಅಂತಿಲ್ಲ ಆ ಗಿಡದ ಮರಿ ಹೋಯ್ದ 90 ಹೊಡೆದು ಬಂದೆ ಹೊಂದಕ್ಕೆ ಹೋಗಿದ್ದೆ ಒಂದಕ್ಕೆ 4 ತಾಸು ಹೋಗ್ತಾರೆ ಏನು ಅಲ್ಲೋ ನನ್ನ ಮೇಲೆ ಹೇತ್ ಬಿಡ್ಬೇಕ ಮಗಂದದು ಸರ ಏನು ಊಟ ಮಾಡತ್ತೇವ ಏನು ಮಾತಾಡ್ತೀವಿ ಏ ತಿಂದೇ ಬಿಟ್ಟು ಏನದನ ಚೋಕೆ ಬಾಲ ಗೆದ್ದು ಹೆಂಗೆ ಹೆಂಗೆ ನೋಡಿ ಹೆಂಗಾಗ್ಯದ ನಮ್ಮ ನನ್ನ ಹೇಳ್ತೆ ಮಗನ ಏನಾಗಲ್ಲ ಆಯ್ತಾ ಸರ ನನಗ್ರಿ ಹಾಕೊಂದಿನ ಕೈ ಇಲ್ಲ ನಿನಗೆ ಹಾಕಿ ನಾನು ಕರ್ಕೊಂಬಾರ್ದ ನಿಮ್ಮನ್ನ ನನ್ನ ಮ್ಯಾಗ ಕಕ್ಕ ಮಾಡ್ತಾ ಮಗನಿದು ನನ್ನ ಮಾಡ್ತೇವೆ ಮಗ ನೀನು ನಾನೇ ಮಾಡ್ತೇವೆ ನೋಡ ಅವನಿಗೆ ಊಟದ ವ್ಯವಸ್ಥೆ ಮಾಡೋ ಅಂತೇಳಿ ನಡ ನಾವೇ ತೊಗೊಂಬಂದಿರಲಿ ಮಗನೇ ನೀನು ಡವ್ ಕಲಿಸೋಣ ಅದೇ ಸಾಲಿ ಗೊತ್ತಾಯ್ತಿರ ನಿಮ್ಮ ಮನ್ಯಾಗ ನೀವೇ ಮಾಡಂಗೆ ಆಯ್ತು ನಿಮ್ಮ ಹೆಂಗೆ ಮಾಡೋದು ಸುಮ್ ಕುಂದ್ರೆ ಯಾರು ಹೇಳ್ಬೇಡ ಏನ್ರಿ ಸರ್ ಬಿಟ್ಟ ಊಟ ಮಾಡತ್ತಿರಲ್ಲ ಯಾರ ನಮ್ಮ ದೋಸ್ತ ಏನ್ರಿ ಸರ್ ಇದು ಅದನ್ನ ಕಣ್ಣಿ ಕಾಣಿಸಲ್ಲ ಚಿಕನ್ ಅಲ್ಲ ಅದು ಚಿಕನ್ ಪೀಸ್ ಅಲ್ಲ ಹಡ್ಸಿ ಮಕ್ಕಳ್ರಿ ಅದಕ್ಕ ಅಂತೀನ ನಮ್ ಕೋಳಿ ಫಾರ್ಮ್ದಾಗ 2 ಕೋಳಿ ಕಾಣಲ್ಲ ನೀವು ತಲವಾರ್ ತೊಗೊಂಬರ್ತೀನಿ ನಾವು ಜೋ ಹೊಂಟ್ರೆ ಚಿಕನ್ ಹೋಗ್ತಾರ ಬಾರ ಒಂದು ಜೋ ಮತ್ತೆ ಚಿಕನ್